ಆ ಕಾಲದಲ್ಲೇ ಈ ಉತ್ತರ ಕರ್ನಾಟಕದ ಭಾಗ ಅಂದ್ರೆ ಆದಾಗ ಗದಗ ಮುಂಬೈ ಪ್ರಾಂತ್ಯದಲ್ಲಿ ಮುಂಬೈ ಸ್ವಾತಂತ್ರ್ಯ ಬಂದರೂ ಕೂಡ ಮುಂಬೈನಲ್ಲಿ ಆಮೇಲೆ ಏಕೀಕರಣ ಆದ್ಮೇಲೆ ಕರ್ನಾಟಕ 1920ರಲ್ಲಿ ಗದಗ ಶಹರದಲ್ಲಿ ಕರ್ನಾಟಕ ಕುರುಬರ ಸಂಘ ಸ್ಥಾಪನೆಯನ್ನ ಮಾಡೋದು. ಅದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ಅಂದರೆ 1921 ಕರ್ನಾಟಕ ಕುರುಬರ ಸಹಕಾರಿ ಪತ್ತಿನ ಸಂಘದ ಸ್ಥಾಪನೆ. ಎರಡೂ ಸಂಸ್ಥೆಗಳು ಆ ಕಾಲದಲ್ಲಿ ಸಂಘಟನೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಕುರುಬರ ಸಂಘಟನೆ ಮತ್ತು ಆರ್ಥಿಕ ಸಹಾಯವನ್ನು ಮಾಡತಕ್ಕಂಥ ಪತ್ತಿನ ಸಹಕಾರ ಸಂಘ ಇವುಗಳನ್ನ ಸ್ಥಾಪನೆ ಮಾಡಿದ್ರಲ್ಲ ಪವಾಡಿಗೌಡ ಪಾಟೀಲ್, ಆಮೇಲೆ ಹನುಮಂತಪ್ಪ ವಾಸಪ್ಪ ಕುರುಡಿಗಿ, ಚನ್ನಬಸಪ್ಪ ಆಲಕಟ್ಟಿ, ಆಮೇಲೆ ನಂತರ ಕುಬೇರಪ್ಪ ಕುರುಡಿಗಿ, ಇವರನ್ನ ಈ ಸಂದರ್ಭದಲ್ಲಿ ಅವರಿಗೆ ನಾನು ಕೃತಜ್ಞತೆಗಳನ್ನ ಮತ್ತು ಸ್ಮರಿಸಿರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಆ ಕಾಲದಲ್ಲಿ ಒಂದು ಸಂಘಟನೆ ಅತ್ಯಂತ ಅವಶ್ಯ, ಶಿಕ್ಷಣ ಅತ್ಯಂತ ಅವಶ್ಯ, ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇದನ್ನ ಮನಗಂಡು ಹಿಂದುಳಿದ ಸಮಾಜಕ್ಕೆ ಸೇರಿದಂಥವರೆಲ್ಲ ಸೇರ್ಕೊಂಡು ಅನೇಕ ಜನ ಇಂಥ ಸಂಘಟನೆಯನ್ನ ಮಾಡಿರ್ತಕ್ಕಂಥದ್ದು ಅವರ ಮುಂದಾಲೋಚನೆ, ಅವರ ಈ ಹಿಂದುಳಿದ ಜಾತಿಗಳ ಬಗ್ಗೆ ಇದ್ದಂತ ಕಾಳಜಿ, ಇದನ್ನು ನಾವು ಮೆಚ್ಚಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಇವತ್ತು ಅತ್ಯಂತ ಸಂಭ್ರಮದಿಂದ ಶತಮಾನೋತ್ಸವವನ್ನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, 3 ಮಂತ್ರಿಗಳನ್ನ ಹಿಂದುಳಿದವರಿಗೆ ಅವರು ಬೋಧಿಸಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ, ಈ 3 ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ
ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದಾರೆ. ಅವರು ಅತ್ಯಂತ ಅವಶ್ಯಕವಾಗಿ ಮಾಡಲೇಬೇಕಾದದ್ದು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದಕ್ಕಿಂತ ಮುಂಚಿತವಾಗಿ ಇದನ್ನು ಮಾಡಿದರು ಅಂತ ಅನ್ಸುತ್ತೆ. ಯಾಕಂದ್ರೆ 1920ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ರು ಈ ಸಂಘಟನೆ. 1920ನೇ ಇಸ್ವಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ 27 ವರ್ಷ. ಆದ್ರಿಂದ ನಮ್ಮ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಈ ಸಂಘಟನೆ ಪ್ರಾರಂಭ ಆಗಿದೆ. ಆಗಲೇ ಈ ಯೋಚನೆಯನ್ನು ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕಾದಂತ ವಿಚಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಸಮಾಜ ಅವ್ರಿಗೆ ಮುಖ್ಯವಾಗಿ ನೀವು ಬರಬೇಕಾದ್ರೆ ಸಂಘಟನೆ, ಶಿಕ್ಷಣ ಇಲ್ಲದೇನೆ ಸಾಧ್ಯನೇ ಇಲ್ಲ. ಅವತ್ತು ಕುಬೇರಪ್ಪ ಕೂಡ್ಲಿಗಿಯವರು ಶಾಸಕರಾಗಿದ್ದವರು, ನಮ್ಮ ಜೊತೆಯಲ್ಲಿ ಶಾಸಕರಾಗಿದ್ದರು. ಎಷ್ಟು 3 ಸಾರಿ ಶಾಸಕರು, ನಾವು 1 ಸಾರಿ ನೋಡಿದ್ದು ಅಷ್ಟೇ. ಅವರು ಹೈಸ್ಕೂಲನ್ನ, ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿದರು. ಜನರ ಒತ್ತಾಯದ ಮೇರೆಗೆ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿದರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.